ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಅಧಿಕ ಮಾಸ ಬಂತು, ಪುರುಷೋತ್ತಮ ಮಾಸ. ಸಾಧನೆ ಮಾಡಬೇಕು ಅಂತ ಎಲ್ಲ ಭಗವದ್ಭಕ್ತರು ಅತ್ಯಂತ ಕಾತರರಾಗಿ ಶ್ರದ್ಧೆ, ಭಕ್ತಿ, ವಿಶ್ವಾಸಗಳಿಂದ ಕುಳಿತಿದ್ದಾರೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂತಹ ತಿಳುವಳಿಕೆ ಬೇಕು ಅಂತ ಅನ್ನಿಸ್ತಾ ಇದೆ. ಅಂಥವರಿಗಾಗಿ ಈ ವಿಡಿಯೋ. ಅಧಿಕ ಮಾಸದಲ್ಲಿ ಮಾಡಲೇಬೇಕಾಗಿರ್ತಕ್ಕಂತಹ ವ್ರತ ಅಂದರೆ ಮೊದಲನೆಯದಾಗಿ 33 ಸಂಖ್ಯೆಯ ಅಪೂಪ ದಾನ. ಅನಾರಸ ಅಂತ ಕರೀತೇವೆ. ಅನಾನಸ ಹಣ್ಣಲ್ಲ, ಅನಾರಸ ಎಂಬತಕ್ಕಂತಹ ಒಂದು ಸಿಹಿಯಾದ ತಿಂಡಿ. ಅದು ಅಕ್ಕಿ ಮತ್ತು ಬೆಲ್ಲ ಸೇರಿಸಿ ತುಪ್ಪದಲ್ಲಿ ಕರಿದು ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಸಿಹಿ ತಿಂಡಿ. ಛಿದ್ರ ಆಗಬೇಕು. ಅದು ಎಷ್ಟು ಛಿದ್ರವಾಗ್ತದೋ ಅಷ್ಟು 1000 ವರ್ಷಗಳ ಕಾಲ ಅವರು ಸ್ವರ್ಗದಲ್ಲಿ ವಾಸ ಮಾಡ್ತಾರೆ ಅಂತ ತಿಳಿಸ್ತಾರೆ. ಈ ಅಪೂಪದಲ್ಲಿ ಎಷ್ಟು ರಂಧ್ರಗಳಿರ್ತಾವೋ, ಎಷ್ಟು ತೂತುಗಳಿರ್ತಾವೋ ಅಷ್ಟು ಕಾಲ ಅವರು ಸ್ವರ್ಗದಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದಾಗಿ ಛಿದ್ರ ಹೆಚ್ಚಾಗುವಂತೆ ಈ ಅಪೂಪವನ್ನು ನಿರ್ಮಾಣ ಮಾಡಬೇಕು ಅಂತ ಪುರಾಣಗಳಲ್ಲಿ ತಿಳಿಸ್ತಾರೆ. ಹೀಗಾಗಿ ಮಾಡಲೇಬೇಕಾದ ಕಡ್ಡಾಯವಾದ ದಾನ ಅಂದರೆ ಅದು ಅಪೂಪ ದಾನ. ಇನ್ನು ಕೆಲವು ವ್ರತಗಳನ್ನು ಮಾಡಬಹುದು, ಕೆಲವುಗಳನ್ನು ಮಾಡಬಾರದು. ಯಾವುದನ್ನು ಮಾಡಬಾರದು ಅಂತ ನಾವು ಸಪರೇಟಾಗಿಯೇ ಆ ವಿಡಿಯೋವನ್ನು ಮಾಡಲಾಗಿದೆ, ಅದನ್ನು ತಾವು ವೀಕ್ಷಿಸಬಹುದು. ಹಾಗಾದರೆ ಮಾಡಬಹುದಾದ ವ್ರತಗಳು ಯಾವುವು ಈ ಮಾಸದಲ್ಲಿ ಅಂತಂದರೆ, ಮೊದಲನೆಯದಾಗಿ ಉಪವಾಸ ವ್ರತವನ್ನು ಮಾಡಬಹುದು. 30 ದಿವಸಗಳ ಕಾಲನೂ ಉಪವಾಸ ಇರಲಿಕ್ಕೆ ಅಸಾಧ್ಯ. ಆ ಶಕ್ತಿ ಇವತ್ತು ನಮಗಿಲ್ಲ ಅಂತನ್ನೋದಾಗಿದ್ದರೆ ಈ ಮಾಸದಲ್ಲಿ ಬರುವ 2 ಉಪವಾಸ, ಒಂದು ಏಕಾದಶಿ ಉಪವಾಸ, ಕೃಷ್ಣ ಪಕ್ಷದ ಏಕಾದಶಿ, ಮತ್ತೊಂದು ಶುಕ್ಲ ಪಕ್ಷದ ಏಕಾದಶಿ. ಈ 2 ಏಕಾದಶಿ ವ್ರತಗಳನ್ನು ತಪ್ಪದೇ ಮಾಡಬೇಕು. ಇದು ಕಡ್ಡಾಯ. ಅಪೂಪದಾನವನ್ನು ಮಾಡುವುದು ಎಷ್ಟು ಕಡ್ಡಾಯವೋ ಅಷ್ಟೇ ಕಡ್ಡಾಯ ಶುಕ್ಲ ಪಕ್ಷದ, ಕೃಷ್ಣ ಪಕ್ಷದ ಏಕಾದಶಿಯ ವ್ರತಾಚರಣೆಯನ್ನು ಮಾಡೋದು. ಮತ್ತೊಂದು ಏಕಭುಕ್ತ ಅಂದರೆ ಒಪ್ಪತ್ತು ಊಟವನ್ನು ಮಾಡೋದು. ಒಪ್ಪತ್ತು ಊಟವನ್ನು ಮಾಡುವ ವ್ರತವನ್ನು ಇಡೀ ತಿಂಗಳು ಹಿಡಿದರೆ ಬಹಳ ಪುಣ್ಯ ಇದೆ. ಅಥವಾ ಧಾರಣ ಪಾರಣ ವ್ರತವನ್ನು ಹಿಡಿಬಹುದು. ಧಾರಣ ಪಾರಣ ವ್ರತ ಅಂದರೆ ಇವತ್ತು ಊಟ ಮಾಡೋದು, ನಾಳೆ ಉಪವಾಸ ಇರೋದು, ನಾಡಿದ್ದು ಊಟ ಮಾಡೋದು, ಮಾರನೇ ದಿವಸ ಉಪವಾಸ ಮಾಡೋದು, ಏಕಾದಶಿ ಶುದ್ಧ ಉಪವಾಸ ಮಾಡೋದು, ದ್ವಾದಶಿ ಪಾರಣೆಯನ್ನು ಮಾಡೋದು. ಹೀಗೆ ಇಡೀ ಒಂದು ತಿಂಗಳೂ ಕೂಡ ಧಾರಣ ಪಾರಣ ವ್ರತವನ್ನು ಮಾಡೋದು. ಅಥವಾ ಅಯಾಚಿತ ವ್ರತವನ್ನು ಮಾಡಬಹುದು. ಅಥವಾ ಲಕ್ಷ ಬತ್ತಿ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಲಕ್ಷ ಬತ್ತಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದು. ಲಕ್ಷ ಬತ್ತಿ ನನಗೆ ಏರಿಸಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದರೆ ದೇವಸ್ಥಾನಗಳಿಗೋ ಮಠ ಮಂದಿರಗಳಿಗೋ ಯೋಗ್ಯ ಬ್ರಾಹ್ಮಣರು ನಿತ್ಯದಲ್ಲಿ ಪೂಜೆ ಯಾರು ಮಾಡ್ತಾರೆ ಅಂತ ನಿಮಗೆ ಗೊತ್ತಿರ್ತದೋ ಅಂಥವರಿಗೆ ಆ ಲಕ್ಷ ಬತ್ತಿಯನ್ನು ದಾನ ಮಾಡಿದರೂ ಕೂಡ ಬಹಳ ಪುಣ್ಯ ಇದೆ. ದೀಪಗಳನ್ನು ದಾನ ಮಾಡೋದು. 33 ಸಂಖ್ಯೆಯಲ್ಲಿ ದೀಪದಾನವನ್ನು ಮಾಡಿದರೆ ಬಹಳ ಬಹಳ ಪುಣ್ಯ ಇದೆ. ಎಲ್ಲ ವಿಧದ ಪಾಪಗಳೂ ಕೂಡ ನಾಶವಾಗ್ತವೆ. ಬದುಕು ಬೆಳಕಿನಲ್ಲಿ ಇರುತ್ತದೆ. ಹೇಗೆ ದೇವರಿಗೆ ನಾವು 33 ದೀಪಗಳನ್ನು ದಾನ ಮಾಡಿದ್ದರಿಂದಾಗಿ ಬೆಳಕಾಗ್ತದೋ ಹಾಗೆ ನಮ್ಮ ಜೀವನದಲ್ಲಿ ತುಂಬಿರತಕ್ಕಂತಹ ಈ ಸಂಸಾರವೆಂಬ ಕತ್ತಲೆ, ಅಜ್ಞಾನವೆಂಬ ಕತ್ತಲೆ, ಇವೆಲ್ಲ ಕತ್ತಲೆಗಳು ನಾಶವಾಗಿ ಪೂರ್ತಿಯಾಗಿ ಬೆಳಕಿನ ಕಡೆಗೆ ಭಗವಂತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅನ್ನೋ ಕಾರಣದಿಂದಾಗಿ ದೀಪದಾನಕ್ಕೆ ಬಹಳ ಮಹತ್ವ ಇದೆ. ಲಕ್ಷ ನಮಸ್ಕಾರವನ್ನು ಹಾಕೋದು ಅಥವಾ ದಿವಸಕ್ಕೆ 33 ನಮಸ್ಕಾರಗಳಂತ ಹಾಕಿ 30 ದಿನಗಳವರೆಗೂ ಕೂಡ, ಅಧಿಕ ಮಾಸ ಮುಗಿಯುವವರೆಗೂ ಕೂಡ 33 ನಮಸ್ಕಾರಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದು. ಅಥವಾ 33 ಹೂವುಗಳನ್ನು ಭಗವಂತನ ಪ್ರತಿಮೆಗೆ, ಶಾಲಿಗ್ರಾಮಾದಿ ಶಿಲೆಗಳಿಗೆ ಸಮರ್ಪಣೆಯನ್ನು ಮಾಡೋದು, ಪುಷ್ಪಾರ್ಚನೆಯನ್ನು ಮಾಡೋದು. ಅದನ್ನು ಮಾಡೋದು ಕೂಡ 33 ಸಂಖ್ಯೆಯಲ್ಲಿಯೇ ಮಾಡಬೇಕು. ಅಥವಾ ಹೆಚ್ಚಾದರೂ ಬಹಳ ಸಂತೋಷವೇ. 33 ಹೂ ಏರಿಸಬೇಕು ಅಂತ ಅರ್ಥ ಅಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಭಗವಂತ ಅಷ್ಟು ತುಳಸಿ, ಅಷ್ಟು ಹೂವುಗಳನ್ನು ಕೊಟ್ಟಿದ್ದರೆ ಅವಶ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಸುವಂತಹ ಸಂಕಲ್ಪವನ್ನು ಮಾಡಬಹುದು.
33 ಹಣ್ಣುಗಳನ್ನು ದಾನ ಮಾಡಬಹುದು. ವಿಶೇಷವಾಗಿ ಮಾವಿನ ಹಣ್ಣಿನ ಸೀಸನ್ನಲ್ಲೇ ಬಂದಿದೆ. ಹೀಗಾಗಿ 33 ಮಾವಿನ ಹಣ್ಣುಗಳನ್ನು ದಾನ ಮಾಡಿದರೆ ಇನ್ನೂ ವಿಶೇಷ. ಅಥವಾ ಬಾಳೆಹಣ್ಣಾಗ್ಬೋದು, ಅಥವಾ ಸೇಬು ಹಣ್ಣಾಗ್ಬೋದು, ಅಥವಾ ಕಿತ್ತಲೆ ಹಣ್ಣಾಗ್ಬೋದು, ಯಾವುದಾದ್ರೂ ಹಣ್ಣನ್ನು ದಾನ ಮಾಡಿದರೂ ವಿಶೇಷ. ಅಥವಾ 33 ರಜತವನ್ನು ದಾನ ಮಾಡಬಹುದು. 33 ರಜತಗಳು ಅಂದರೆ 1 ಗ್ರಾಮ ಅಂತ ಇಟ್ಕೊಳ್ಳೋದು, ಅಥವಾ 10 ಗ್ರಾಮ, ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಗ್ರಾಮ ಅಂತ, ಒಂದನ್ನು ನೀವು ಎಷ್ಟು ಗ್ರಾಮ ಅಂತ ಅಂದ್ಕೊಂಡಿರ್ತೀರೋ ಇಂಟು 33 ಅಂದ್ಕೊಳ್ಳೋದು. 1 ಗ್ರಾಮ ಅಂದರೆ 33 ಗ್ರಾಮಗಳು. 2 ಗ್ರಾಮ ಅಂದರೆ ಅದಕ್ಕೆ 33, 2 ಗ್ರಾಮದ ಒಂದು ಕಾಯಿನ್ 33 ಆಗಬೇಕದು. ಹೀಗೆ ನಾವು 33 ರಜತಗಳನ್ನು ಅಥವಾ 33 ಸುವರ್ಣಗಳನ್ನು ದಾನ ಮಾಡಬಹುದು. ಹೇಗೆ ದಾನ ಮಾಡಬೇಕು? ವಿಧಾನ ಹೇಗೆ ಅಂದರೆ, ನಾವು ಯಾವುದನ್ನು ಅಪೂಪ, ಇದು ಕಡ್ಡಾಯ, ಇದು ಬಹಳ ಪ್ರಧಾನ. ಹೀಗಾಗಿ ಈ ಅಪೂಪ ದಾನದ ಜೊತೆಗೆ ನಿಮ್ಮ ಶಕ್ತಿಗನುಗುಣವಾಗಿ ಇವುಗಳನ್ನು ನೀವು ದಾನ ಮಾಡಬಹುದು, ಅವಶ್ಯವಾಗಿ ದಾನ ಮಾಡಬಹುದು. ದಾನ ಮಾಡಬೇಕಾದರೆ ಯಾವ ನಿಯಮವನ್ನು ಅನುಸರಿಸಬೇಕು ಅಂದರೆ, ಯೋಗ್ಯರಾದ, ಶ್ರೋತ್ರಿಯರಾದ, ಕುಟುಂಬಿಯಾದ ಬ್ರಾಹ್ಮಣ ಸುವಾಸಿನಿಯರನ್ನು ಮನೆಗೆ ಕರೆಸಬೇಕು. ಅವರಿಗೆ ಅರ್ಘ್ಯ ಪಾದ್ಯಾಚಮನೀಯಗಳನ್ನು ಕೊಟ್ಟು ಸತ್ಕರಿಸಬೇಕು. ಭೋಜನವನ್ನು ಮಾಡಿಸಬೇಕು, ಸುಗ್ರಾಸ ಭೋಜನವನ್ನು ಮಾಡಿಸಬೇಕು. ಮೊರದ ಬಾಗಿಣವನ್ನು ಕೊಡಬೇಕು. ಭಕ್ತಿಪೂರ್ವಕವಾಗಿ ಅವರಿಗೆ ಈ ಅಪೂಪ ಅಥವಾ ಈಗ ಮೇಲೆ ಹೇಳಿರತಕ್ಕಂತಹ ಯಾವುದೋ ಹಣ್ಣು, ರಜತ, ಸುವರ್ಣ ಮೊದಲಾದವುಗಳನ್ನು ಅವರಿಗೆ ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕೊಟ್ಟು, ನಿಷ್ಕಾಮವಾಗಿ ಕೊಟ್ಟು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊಟ್ಟು, ಭಗವಂತ ಪ್ರೀತನಾಗಲಿ ಅಂತನ್ನುವ ಭಾವನೆಯಿಂದ ಕೊಟ್ಟಾಗ ಬ್ರಹ್ಮಾಂಡ ದಾನದ ಪುಣ್ಯ ಪ್ರಾಪ್ತಿಯಾಗ್ತದೆ. ಹೀಗಾಗಿ ಇವುಗಳನ್ನು ಮಾಡಬಹುದು. 33 ಸಂಖ್ಯೆ ಅನ್ನೋದೇನಿದೆ, ಈ 33 ಸಂಖ್ಯೆ ಯಾಕೆ ಅನ್ನೋದನ್ನು ಕೂಡ ನಾವು ಮತ್ತೊಂದು ವಿಡಿಯೋವನ್ನು ಮಾಡಿದ್ದೇವೆ. ಅದನ್ನು ಕೂಡ ಭಗವದ್ಭಕ್ತರು ವೀಕ್ಷಣೆ ಮಾಡಬಹುದು. 33 ದೇವತೆಗಳು ಯಾರು ಅನ್ನೋದನ್ನು ಕೂಡ ನಾವು ನಮ್ಮ ಆ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಹೀಗಾಗಿ ಆ 33 ದೇವತೆಗಳ ಚಿಂತನೆಯನ್ನು ಮಾಡಬಹುದು, ಮಾಡಬೇಕು. ಮಾಡಿ ಬ್ರಾಹ್ಮಣನಿಗೆ ನಾವು ಅಪೂಪದಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ, ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟಿನ ಶ್ರೀ ಕಾಮಧೇನು ಕ್ಷೇತ್ರ ಶ್ರೀ ಆಚಾರ್ಯಧಾಮದಲ್ಲಿ ನಾವು ಶ್ರೀ ಬೋಧರಾಜ ಸಭಾಭವನವನ್ನು ಮತ್ತು ಶ್ರೀ ಹಯಗ್ರೀವ ಪೂಜಾ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಲಕ್ಷಾಂತರ ರೂಪಾಯಿ ಖರ್ಚಾಗತಕ್ಕಂತಹ ಈ ಸಭಾಭವನದ ನಿರ್ಮಾಣಕ್ಕೆ ವಾದಿರಾಜ ಗುರು ಸಾರ್ವಭೌಮರ, ರಾಘವೇಂದ್ರ ಗುರು ಸಾರ್ವಭೌಮರ, ಶ್ರೀ ಸತ್ಯಬೋಧ ಗುರು ಸಾರ್ವಭೌಮರ, ಶ್ರೀಮಠ್ ಟೀಕಾಕೃತ್ಪಾದರ ಭಕ್ತರಾದ ತಾವುಗಳು ಯಥಾಶಕ್ತಿ ದಾನವನ್ನು ಮಾಡಿ, ಅಧಿಕ ಮಾಸದಲ್ಲಿ ಈ ದಾನವನ್ನು ಮಾಡಿ ಅಧಿಕ ಫಲವನ್ನು ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಂದು ವಿಡಿಯೋಕ್ಕೆ ಮತ್ತೆ ಬಂದು ತಮ್ಮನ್ನು ಭೇಟಿಯಾಗ್ತೇನೆ. ವಂದನೆಗಳು.